ಸೊ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೇನಪ್ಪ ವೀಡಿಯೋ ಮಾಡೋಕೆ ಹೊರಟಿರೋದು ಅಂದರೆ, ಸೊ ಇಷ್ಟು ದಿವಸ ಟೌನರ್ ಅನ್ನೋ ಒಂದು ಆ್ಯಪ್ನ ಪ್ರಮೋಟ್ ಮಾಡ್ತಾಯಿದ್ವಿ ಎಲ್ಲರೂ. ಮೀಟರ್ ರೇಟ್ ಕೊಡ್ತಾನೆ, ಗೌರ್ಮೆಂಟ್ ರೇಟ್ ಫಿಕ್ಸ್ ಮಾಡಿದ ರೇಟ್ ಕೊಡ್ತಾನೆ ಅಂತ ಅಂದ್ಬಿಟ್ಟು. ಸೊ ಇವಾಗ ಟೌನರಲ್ಲಿ ಒಂದು ಹೊಸ ರೂಲ್ಸ್ ಬಂದಿದೆ, ಅವ್ರು ತಂದಿದ್ದಾರೆ ಜಾರಿಗೆ. ಸೊ ಏನಪ್ಪ ಅವ್ರು ಹೇಳ್ತಾ ಇರೋದು ಅಂದರೆ, ತಿಂಗಳಿಗೆ 600 ರೂಪಾಯಿ ನಾವು ಪೇ ಮಾಡಬೇಕು ಟೌನರ್ ಆ್ಯಪ್ಗೆ. ಸೊ ದಿನಕ್ಕೆ 20 ರೂಪಾಯಿ ಅಂತೆ ಕಟ್ಟಾಗ್ತಾ ಹೋಗುತ್ತಂತೆ. ನನಗೊಂದು ಅರ್ಥ ಆಗ್ತಾಯಿಲ್ಲ. ಇವಾಗ ಓಲಾ ಊಬರಲ್ಲಿ ಡ್ಯೂಟಿ ನಮಗೆ ಕೊಡ್ತಾರೆ, ಸೊ ನಾವು ದುಡ್ಡು ಕೊಡ್ತಾಯಿದ್ದೀವಿ. ಟೌನರಲ್ಲಿ ಇವನಿಗೆ ನಾವೇ ಕಸ್ಟಮರ್ ಹುಡ್ಕೊಂಡೋಗಿ ಕೊಡ್ತಾ ಇರಬೇಕು, ನಾವೇ ಅವನಿಗೆ ಕಸ್ಟಮರ್ ಕೊಟ್ಬಿಟ್ಟು ಮತ್ತೆ ಅವನಿಗೆ ದುಡ್ಡು ಕೊಡಬೇಕು ಆ ಮೀಟ್ರ್ ಅಪ್ಲಿಕೇಶನ್ನ ಯೂಸ್ ಮಾಡೋದಕ್ಕೆ. ಆ್ಯಂಡ್ ಅದರದ್ದು ಅವ್ರು ಹೇಳ್ತಾ ಇರೋದು ಏನಪ್ಪ ಅಂತ ಅಂದರೆ, ಓಲಾ ಊಬರ್ನ ನಂಬ್ಕೊಂಡು ಹಾಳಾಗಬೇಡಿ, ಅವ್ರು ರೇಟ್ ಕೊಡಲ್ಲ ನಿಮಗೆ, ಮನೆ ಮಠ ಬೀದಿಗೆ ಬಂದುಬಿಡುತ್ತೆ, ಓನರ್ ಕಮ್ ಡ್ರೈವರ್ಗೆ ನಾವು ತಂದಿರೋದು ಇದು, ನಿಮ್ಗೆ ಉಪಯೋಗ ಆಗಲಿ. ಏನು ಉಪಯೋಗ ಆಯಿತು? ಅವರು ಬಿಸ್ನೆಸ್ ತಾನೇ ಇವಾಗ ಮಾಡ್ತಾ ಇರೋದು. ಸ್ಟಾರ್ಟಿಂಗಲ್ಲಿ ನಾನು 1 ರೂಪಾಯಿ ದುಡ್ಡು ತೊಗೊಳಲ್ಲ. ಆ್ಯಂಡ್ ಅವರು ಕ್ಲಿಯರ್ ಕಟ್ಟಾಗಿ ಹೇಳ್ತಾ ಇದ್ದಾರೆ, ನಾನು ಎಲ್ಲೂ ನಿಮಗೆ ಡ್ಯೂಟಿ ಕೊಡ್ತೀನಿ ಅಂತ ಹೇಳಿಲ್ಲ, ಮೀಟ್ರ್ ಅಪ್ಲಿಕೇಶನ್ ಕೊಡ್ತೀನಿ ಅಂತ ಮಾತ್ರ ನಾನು ಹೇಳಿರೋದು, ಡ್ಯೂಟಿ ಕೊಡ್ತೀನಿ ಅಂತ ನಾನು ಯಾವುದೇ ಕಾರಣಕ್ಕೂ ಹೇಳಿಲ್ಲ ಅಂತ ಇದ್ದಾರೆ. ಸೊ ಹೆಂಗೆ ಅಂದರೆ, ನಾವೇ ಅವ್ರಿಗೆ ಕಸ್ಟಮರ್ನ ಹುಡುಕೊಂಡೋಗಿ ಕೊಟ್ಟು ಮತ್ತೆ ಅವ್ರಿಗೆ ನಾವು ದಿನಕ್ಕೆ 20 ರೂಪಾಯಿ ಕೊಡಬೇಕು. ಅದು ಮಿಡ್ನೈಟ್ 12 ಗಂಟೆಯಿಂದ ಸ್ಟಾರ್ಟ್ ಆಗುತ್ತಂತೆ. ಆಲ್ಮೋಸ್ಟ್ 80% ಒಂದು ಅಟ್ಲೀಸ್ಟ್ ಒಂದು 50 to 60% ಜನ ಡ್ರೈವರ್ಗಳು ರಾತ್ರಿ 10 ಗಂಟೆಗೆ ಡ್ಯೂಟಿ ಮಾಡೋದು ಸ್ಟಾಪ್ ಮಾಡ್ತಾರೆ. ಇನ್ನು ಮತ್ತೆ ಬೆಳಗ್ಗೆ 6 ಗಂಟೆಗೆ ಗಾಡಿ ಎತ್ತೋದು. ಸೊ 12 ಗಂಟೆಯಿಂದ 6 ಗಂಟೆ ತನಕ ನೈಟು 6 ಅವರ್ ವೇಸ್ಟು. ನೈಟ್ 10 ಗಂಟೆಯಿಂದ 12 ಗಂಟೆ ತನಕ 2 ಅವರ್ ವೇಸ್ಟು. ಸೊ ಈ 8 ಅವರ್ ಲಾಸ್ ಯಾರು ಕಟ್ಕೊಡ್ತಾರೆ? 12 ಗಂಟೆಗೆ ಸ್ಟಾರ್ಟ್ ಆಗುತ್ತಂತೆ. ಸೊ ಹೆಂಗಾಗೋಗಿದೆ ನಮ್ಮ ಡ್ರೈವರ್ಗಳದ್ದು ಅಂದರೆ, ಯಾವುದೇ ಒಂದು ಹೊಸ ಆ್ಯಪ್ ಬಂದ ತಕ್ಷಣ ಇದರಿಂದ ನಮಗೇನೋ ಒಳ್ಳೇದಾಗ್ಬೋದು ಅಂತ ನಾವು ಪ್ರಮೋಟ್ ಮಾಡ್ತಾ ಹೋಗ್ತೀವಿ. ಸೊ ಪ್ರಮೋಟ್ ಮಾಡ್ತೀವಿ, ನಾವೇ ಆ ಆ್ಯಪ್ಗಳನ್ನ ಬೆಳೆಸ್ತೀವಿ, ಲಾಸ್ಟಲ್ಲಿ ನಮಗೇನೆ ಇಡ್ತಾರೆ ಎಲ್ಲಿಡಬೇಕು ಅಲ್ಲಿ ಸರಿಯಾಗಿ. ಟೌನರ್ ಅವ್ರು ಮಾಡ್ತಾ ಇರೋದು ಅದೇನೆ, ಬಿಸ್ನೆಸ್ ಮೈಂಡೆಡ್ ಆಗಿ ನೀಟಾಗಿ ಇಷ್ಟು ದಿವಸ ಫ್ರೀಯಾಗಿ ಕೊಟ್ಬಿಟ್ಟು ಯೂಸ್ ಮಾಡ್ಕೊಳ್ಳಿ, ನಿಮಗೋಸ್ಕರ ನಾವು ಮಾಡಿದ್ದೀವಿ, ನಿಮ್ಮಿಂದ ನಮಗೇನು ಬೇಡ, ನಮ್ಮಿಂದ ನಿಮ್ಗೆ ಹೆಲ್ಪ್ ಆದರೆ ಸಾಕು ಅಂತೆಲ್ಲ ಇಷ್ಟು ಶುದ್ಧ ಲೈನ್ಗಳು ಹೇಳಿ ಇವಾಗ ದಿನಕ್ಕೆ 20 ರೂಪಾಯಿ ಒಬ್ಬೊಬ್ಬರ ಹತ್ರ ಕಿತ್ಕೊಳ್ತಾ ಇದ್ದಾರೆ. ಇದೇ ಕಥೆನೇ ಸ್ಟಾರ್ಟಿಂಗಲ್ಲಿ ರ್ಯಾಪಿಡೋದವ್ರು ಮಾಡಿದ್ದು, ನಮ್ಮ ಯಾತ್ರೆ ಅವ್ರು ಮಾಡಿದ್ದು, ಓಲಾ ಊಬರ್ ಅವ್ರು ಮಾಡಿದ್ದು ಇದೇ ಕಥೆನೇ. ಅವ್ರದ್ದು ಯಾವುದೋ ಸ್ಟಾರ್ಟಿಂಗಲ್ಲಿ ಸಬ್ಸ್ಕ್ರಿಪ್ಷನ್ಗಳಿರಲಿಲ್ಲ, ಏನೋ ಕಮಿಷನ್ ಅಂತ ತೊಗೊಂಡವರು 9 ರೂಪಾಯಿ 10 ರೂಪಾಯಿ ಒಂದು ಡ್ಯೂಟಿಗೆ. ಸೊ ಇವಾಗ ಸಬ್ಸ್ಕ್ರಿಪ್ಷನ್ಗಳು ಮಾಡಿದ್ದಾರೆ. ನಮ್ಮ ಯಾತ್ರೆಯಲ್ಲಿ ನಿಮಗೆ 1 ಡ್ಯೂಟಿ ಮಾಡಿದ್ರೆ 20, 2 ಡ್ಯೂಟಿ ಮಾಡಿದ್ರೆ 40, 45 ಆ ಥರ ಇದೆ. ಸೊ ಇವ್ರು ಆಮೇಲೆ ಇವ್ರದ್ದು ಟೌನರ್ ಅವ್ರದ್ದು ಇನ್ನೊಂದು ಹೇಳಬೇಕು, ನೀವು ಡ್ಯೂಟಿ ಮಾಡಿ ಬಿಡಿ, ಅದರಲ್ಲಿ ದಿನಕ್ಕೆ 20 ರೂಪಾಯಿ ಕಟ್ಟಲೇಬೇಕು. ಡ್ಯೂಟಿ ಮಾಡಿದ್ರೂ 20 ರೂಪಾಯಿ ಕಟ್ಟಬೇಕು, ಡ್ಯೂಟಿ ಮಾಡಿಲ್ಲ ಅಂದರೂ 20 ರೂಪಾಯಿ ಕಟ್ಟಬೇಕು. ಯಾಕೆ ಗುರು ಕಟ್ಟಬೇಕು? ನೀನು ನನಗೆ ಡ್ಯೂಟಿನೇ ಕೊಡ್ತಾ ಇಲ್ವಲ್ಲ. ಸುಮಾರು ಜನ ಪ್ರಮೋಟ್ ಮಾಡ್ತಾಯಿದ್ದೀರಾ ಟೌನರ್, ನಾವು 20 ರೂಪಾಯಿ ಕಟ್ಟಬೇಕು ಅಂದ್ರೂ ಏನೂ ಸಮಸ್ಯೆ ಇಲ್ಲ, ಕಟ್ಟಿ ಅನ್ನೋ ಥರನೂ ಹೇಳ್ತಾ ಇದ್ದಾರೆ. ಯಾಕೆ ಕಟ್ಟಬೇಕು ಅಂತ? ಅವನೇ ನಮಗೆ ಕೊಡಬೇಕು. ಯಾಕಂದರೆ ಅವ್ನ ಆ್ಯಪ್ ಯೂಸ್ ಮಾಡೋಕ್ಕೆ ನಾವು ಕಸ್ಟಮರ್ಸಿಗೆ ನಾವು ಹೇಳ್ತಾ ಇದ್ದೀವಿ, ನಾವು ಇದನ್ನೇ ಯೂಸ್ ಮಾಡ್ತೀವಿ, ನಾವು ಒಂದು ಫ್ರೀಯಾಗಿ ಪ್ರಮೋಟ್ ಮಾಡಿಕೊಡ್ತಾಯಿದ್ದೀವಿ ಟೌನರ್ ಆ್ಯಪ್ನ. ಅವನಿನ್ನೂ ಡ್ರೈವರ್ಗಳಿಗೆ ದುಡ್ಡು ಕೊಡಬೇಕು ಪ್ರಮೋಟ್ ಮಾಡಿಕೊಡ್ತಾ ಇರೋದಕ್ಕೆ ಫ್ರೀಯಾಗಿ. ನಮ್ಮಿಂದ ಅವನಿಗೆ ಲಾಭನೇ ಹೊರತು ಅವನಿಂದ ನಮಗೇನೂ ಲಾಭ ಇಲ್ಲ. ಏನೋ ಅವನಿಂದ ದೊಡ್ಡದಾಗಿ ಲಾಭ ತೊಗೊಂಡು ನಾವು ಬದುಕ್ತಾ ಇದ್ದೀವಿ ಅನ್ನೋ ಥರ ಆಡ್ತಾನೆ ಟೌನರ್ ಅವನು. ಅವನ ಹೆಸರು ಏನೋ ಇದೆ, ನನಗೆ ಸಂತೋಷ ಏನೋ ಇದೆ, ಅವನ ಹೆಸರು ನೆನಪಿಲ್ಲ ನನಗೆ, ಟೌನರ್ ಅವನು. ಸೊ ಈ ಥರ ಹೇಳ್ತಾ ಇದ್ದಾನೆ, ಅವನಿಂದನೇ ನಾವೆಲ್ಲ ಬದುಕ್ತಾ ಇದ್ದೀವಿ ಡ್ರೈವರ್ಗಳು ಅನ್ನೋ ಥರ ಏನೋ ದೊಡ್ಡದಾಗಿ ಫಿಲಾಸಫಿ ಬೇರೆ ಹೇಳ್ತಾನೆ. ಓಲಾ ಊಬರ್ನ ನಂಬ್ಕೊಂಡು ಹಾಳಾಗಬೇಡಿ, ಕೊಡೋಗುರು ಡ್ಯೂಟಿನ 20 ರೂಪಾಯಿ 40 ರೂಪಾಯಿ 100 ರೂಪಾಯಿ ಕೊಡೋಣ ದಿನಕ್ಕೆ. ಡ್ಯೂಟಿ ಕೊಡೋಕ್ಕೆ ನಿನ್ನ ಕೈಲಿ ಇನ್ವೆಸ್ಟ್ ಮಾಡಿಬಿಟ್ಟು, ನೀನು ಇನ್ವೆಸ್ಟ್ಮೆಂಟೇ ಮಾಡಿಲ್ಲ ಆ್ಯಪ್ಗೆ, ನೀನು ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟು ಕೇಳು ವಾಪಸ್ ದುಡ್ಡನ್ನ. ಎಷ್ಟು ಇನ್ವೆಸ್ಟ್ ಮಾಡಿಬಿಟ್ಟಿದ್ಯಾ ನೀನು ಜಾಸ್ತಿ ಅಂದರೆ ಆ್ಯಪ್ಗೆ? ಓಲಾ ಊಬರ್ ಅವ್ರದ್ದೊಂದು ಟೀಮ್ ಅಂತ ಇರುತ್ತೆ, ಅವ್ರದ್ದು ಹೆಲ್ಪ್ ಸಪೋರ್ಟ್ಗಳಿದ್ದಾವೆ. ಏನಾದ್ರೂ ಡ್ಯೂಟಿಗಳು ಬರುತ್ತೆ, ಕೊಡೋಣ ಅವನಿಗೆ ನಾನು ದಿನ 200 ರೂಪಾಯಿ ಕೊಡೋಣ, ದುಡಿತೀವಿ ಅಂತ. ನಿನಗೆ ನಾವೇ ಕಸ್ಟಮರ್ನ ಹುಡುಕಿ ಕೊಟ್ಬಿಟ್ಟು ದಿನಕ್ಕೆ 20 ರೂಪಾಯಿ ಕೊಟ್ಕೊಂಡು ನಿನಗೆ ನಮಗೇನು ಬಂತಲ್ಲಿ? ನನ್ನ ಮಕ್ಳಿಗೆ ಕಟ್ಟಬೇಕು, ಅವ್ರಿಗೆ ಕಟ್ಟೋದೇನು ತಪ್ಪಲ್ಲ. ಇವಾಗ ನಾವು ಓಲಾ ಊಬರಲ್ಲಿ ಡ್ಯೂಟಿ ಎತ್ಕೊಂಡೆ ತಾನೇ ಮೀಟ್ರ್ ಹಾಕಬೇಕು, ಅವ್ರಿಗೆ 200 ರೂಪಾಯಿ ಕಟ್ಟಲೇಬೇಕಾ ದಿನಕ್ಕೆ? ಓಲಾದಲ್ಲಿ ಊಬರಲ್ಲಿ 187 ರೂಪಾಯಿ, ಓಲಾದಲ್ಲಿ 160 ರೂಪಾಯಿ ಅಂದ್ಕೊಂಡು, ರ್ಯಾಪಿಡೋದಲ್ಲಿ 1087 ರೂಪಾಯಿ ಅವ್ರಿಗೂ ಕಟ್ಟಬೇಕು, ಜೊತೆಗೆ ನಿನಗೂ 20 ರೂಪಾಯಿ ಕೊಡಬೇಕು. ಸೊ ನೀನು ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ ಇವಾಗ, ಸ್ಟಾರ್ಟಿಂಗಿಂದ ಹಂಗೆ ಹಿಂಗೆ ಅಂತೆಲ್ಲ ಫಿಲಾಸಫಿಗಳು ಹೇಳಿ
ಏನಾಗುತ್ತೆ, ಸ್ಟಾರ್ಟಿಂಗಲ್ಲಿ ಬಂದಿರೋ ಆ್ಯಪ್ಗಳನ್ನೆಲ್ಲ ಪ್ರಮೋಟ್ ಮಾಡ್ತೀವಿ, ನಮಗೇನೋ ಒಳ್ಳೇದಾಗುತ್ತೆ ಅಂದ್ಕೊಂಡು ಲಾಸ್ಟಲ್ಲಿ ನಮಗೆ ಕರೆಕ್ಟಾಗಿ ಇಡ್ತಾ ಇದ್ದಾರೆ, ಇಡಿಸ್ಕೊಳ್ತಾ ಇದೀವಿ ನಾವು ಡ್ರೈವರ್ಗಳು, ಅಷ್ಟೇ ಆಗ್ತಾ ಇರೋದು. ಇವಾಗಾದರೂ ಎಚ್ಚೆತ್ಕೊಳ್ಳಿ, ಯಾವುದೇ ಹೊಸ ಆ್ಯಪ್ ಬಂದರೂ ಪ್ರಮೋಟ್ ಮಾಡೋಕ್ಕೆ ಹೋಗ್ಬಿಡಿ. ಲಾಸ್ಟಲ್ಲಿ ಎಲ್ಲರೂ ನಮಗೆ ಉಲ್ಟಾ ಹೊಡೆದ್ಬಿಟ್ಟು ಕರೆಕ್ಟಾಗಿ ದುಡ್ಡು ಕಿತ್ಕೊಂಡವರೇ ಇರೋದು. ನಮ್ಮ ಹತ್ರ ಹೆಂಗೆ ಅಂದರೆ ಅಂದ್ಕೊಂಡ್ಬಿಟ್ಟಿದ್ದಾರೆ, ಡ್ರೈವರ್ಗಳು ಮುಗಿದ್ರು ಕಿತ್ಕೋಬೋದು ಅವ್ರ ಹತ್ರ ಚೆನ್ನಾಗಿ ಅಂತ ನೀಟಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಏನೋ ಒಂದು ಹೊಸದು ಬಂದ ತಕ್ಷಣ ನಮ್ಗೆ ಏನೋ ಒಳ್ಳೇದಾಗುತ್ತೆ ಅದರಿಂದ ಅಂತ ಅಂದ್ಕೊಂಡು ನಾವು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸೊ ಮಾಡಿ, ಇಷ್ಟು ದಿವಸ ಟೌನರ್ ಯಾರ್ಯಾರು ಮಾಡ್ತಾಯಿದ್ರೋ ಫ್ರೀಯಾಗಿ ಇವಾಗ 20 ರೂಪಾಯಿ ಕಟ್ಬಿಟ್ಟು ಮಾಡಿ, ನೀವೇ ಅವನಿಗೆ ಕಸ್ಟಮರ್ನ ಹುಡುಕೊಡಿ, ನೀವೇ ಅವನಿಗೆ ಡ್ಯೂಟಿಗಳು ಕೊಡಿ, ನಿಮ್ಮ ಅವನ ಆ್ಯಪ್ನ ನೀವೇ ಪ್ರಮೋಟ್ ಮಾಡಿ, ಜೊತೆಗೆ 20 ರೂಪಾಯಿನ ಕಟ್ಟಿ ಒಂದು ದಿವಸಕ್ಕೆ ಅವನಿಗೆ, ಅಷ್ಟೇ, ಇನ್ನೇನು ಇಲ್ಲ. ಅದರಲ್ಲಿ ಕಟ್ತಾರೆ, ತುಂಬ ಜನ ಮಾಡ್ತಾರೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಕಸ್ಟಮರ್ನ ನಾವು ರ್ಯಾಪಿಡೋದಲ್ಲಿ ಅಥವಾ ಓಲೋ ಊಬರಲ್ಲಿ ಡ್ಯೂಟಿ ಎತ್ಕೊಂಡು ಟೌನರಲ್ಲಿ ಬಿಲ್ ಹಾಕ್ತೀವಿ ಅಂತ ಕನ್ವಿನ್ಸ್ ಮಾಡೋ ಕಷ್ಟ ನಮಗೆ ಗೊತ್ತು. ಕನ್ವಿನ್ಸ್ ಮಾಡೋದು ಹೆಂಗೆ ಅಂತ ನಮಗೆ ಗೊತ್ತು. ಅವ್ನು ಯಾರೂ ಬರೋಲ್ಲ, ಆ್ಯಪ್ ಕಂಡಿಡ್ದ ಕುತ್ಕೊಂಬಿಟ್ಟ ಅವನು ಅಷ್ಟೇ. ಪಬ್ಲಿಸಿಟಿನೂ ಡ್ರೈವರ್ಗಳೇ ಮಾಡ್ತಾ ಇರೋದು, ಅವನೇನೋ ಪಬ್ಲಿಸಿಟಿ ಮಾಡ್ತಾಯಿಲ್ಲ ಆ್ಯಪ್ದು. ಅದ್ರ ಪಬ್ಲಿಸಿಟಿ, ಅದ್ರ ಪ್ರಮೋಷನ್ನು ಎಲ್ಲ ನಾವುಗಳೇ ಮಾಡ್ತಾ ಇರೋದು. ಟೌನರ್ ಅಂದ್ಕೊಂಡು ಏನೂ ಇಲ್ಲ, ಆ್ಯಪ್ ಕಂಡಿಡ್ದು ಕೂತ್ಕೊಂಡಿದ್ದಾನೆ ಅಷ್ಟೇ ಅವನು. ಅದಕ್ಕೆ 20 ರೂಪಾಯಿ ಕೇಳ್ತಾ ಇದ್ದಾನೆ ಒಬ್ಬ ಡ್ರೈವರ್ ಹತ್ರ ಒಂದು ದಿನಕ್ಕೆ. ದುಡಿಯೋದು ಕಲ್ತ ಅವನು ಅಷ್ಟೇ. 5 ಜನ ಡ್ರೈವರ್ ಆದರೂ 100 ರೂಪಾಯಿ ದಿನಕ್ಕೆ ಅವನಿಗೆ. ಎಷ್ಟು ಜನ ಟೌನರ್ ಯೂಸ್ ಮಾಡ್ತಾಯಿದ್ದೀವಿ ಇವಾಗ ನಾವು? ಸುಮಾರು ಜನ, ನಾನು ಯೂಸ್ ಮಾಡಿದ್ದೀನಿ, ಇಲ್ಲ ಅಂತಲ್ಲ. ಓಕೆ, ಏನೋ ಫೀ ಇಲ್ಲ, ಏನೋ ಹೇಳ್ತಾ ಇದ್ದಾನೆ ಅನ್ನೋ ಥರ ನಾವು ಯೂಸ್ ಮಾಡೀವಿ. ನಾನು ಹೇಳಿದ್ದೀನಿ ಟೌನರ್ ಯೂಸ್ ಮಾಡ್ಕೊಂಡು ಡ್ಯೂಟಿ ಮಾಡಿ ಅಂತ, ಬಟ್ ಇವಾಗ ನಮಗೆ ಇಡ್ತಾ ಇದ್ದಾನೆ ಸರಿಯಾಗಿ. ಯೋಚನೆ ಮಾಡ್ಬಿಟ್ಟು ಮಾಡಿ. ನೀವು ಡ್ಯೂಟಿ ಮಾಡಿಲ್ಲ ಅಂದರೂ 20 ರೂಪಾಯಿ ಕಟ್ಟಾಗುತ್ತೆ, ಡ್ಯೂಟಿ ಮಾಡಿದ್ರೆ 20 ರೂಪಾಯಿ ಕಟ್ಟಾಗುತ್ತೆ ದಿನಕ್ಕೆ. ನೀವೇ ಡ್ಯೂಟಿ ಕೊಡಬೇಕು, ನೀವೇ ಪ್ರಮೋಟ್ ಮಾಡಬೇಕು, ನೀವೇ ಅವನಿಗೆ ಬಿಸ್ನೆಸ್ ಕೊಡಬೇಕು. ಅವನಿಂದ ನಿಮಗೆ ಯಾವುದೇ ಕಾರಣಕ್ಕೂ 1 ರೂಪಾಯಿ ಲಾಭ ಇಲ್ಲ, ಬಿಸ್ನೆಸ್ ಇಲ್ಲ. ನಮ್ಮಿಂದ ಮಾತ್ರ ಅವನಿಗೆ ಲಾಭ ಇದೆ, ಅದರಲ್ಲಿ ಪ್ಲಸ್ 20 ರೂಪಾಯಿ ಕೂಡ ಲಾಭ ಇದೆ. ಯೋಚನೆ ಮಾಡಿ, ಏನೇ ಒಂದು ಮಾಡೋಕ್ಕಿಂತ ಮುಂಚೆ, ಇಲ್ಲ ಡೈರೆಕ್ಟಾಗಿ ಕನ್ವಿನ್ಸ್ ಮಾಡಿ. ಟೌನರ್ ಬಿಟ್ಟಾಕಿ 24 ರೂಪಾಯಿ ಇದೆ, ಬರ್ತೀರಾ ಬರಲ್ವಾ? ಇನ್ಮೇಲೆ ಈ ಥರ ಮಾತಾಡಬೇಕಷ್ಟೇ ನಾವು ಕಸ್ಟಮರ್ ಹತ್ರ. ಇಷ್ಟು ಸಹ ಟೌನರ್ ಅಂತ ಇದ್ವಿ, ಇವಾಗ ಅವನನ್ನು ಎಲ್ಲ ಆ್ಯಪ್ಗಳ್ನು ಎಲ್ಲೆಲ್ಲಿ ಇಟ್ಟಿದ್ದೀವೋ ಇವನನ್ನು ಅಲ್ಲೇ ಇಡಬೇಕಾಗುತ್ತೆ ಅಷ್ಟೇ ಇನ್ಮೇಲೆ ಟೌನರ್ನ. ಈ ಥರ ಎಲ್ಲ ಡ್ರೈವರ್ಗಳ ಹತ್ರ ಕಿತ್ಕೊಂಡು ತಿನ್ನೋಕೆ ಬಂದರೆ, ಅದು ಯಾವುದೋ ಒಂದು ವೀಡಿಯೋ ನೋಡಿದೆ, ಯಾರು ಹಾಕಿದ್ದು ಅಂದರೆ ನವೀನ್ ಗೌಡ ಅವ್ರು ಹಾಕಿದ್ದು ಅನಿಸುತ್ತೆ ಮೋಸ್ಟ್ಲಿ. ಅವ್ರ ಚಾನಲಲ್ಲ ಇದ್ದಿದ್ದು ಫೇಸ್ಬುಕ್ಕಲ್ಲಿ. ಏನೋ ಒಂಥರ ದೌಲತ್ತಲ್ಲಿ ಮಾತಾಡ್ತಾಯಿದ್ದ ಅವ್ನು ಟೌನರ್ ಅವನು. ನಾನು ಯಾವತ್ತೂ ನಿಮ್ಗೆ ಹೇಳಿಲ್ಲ ನಾನು ಡ್ಯೂಟಿ ಕೊಡ್ತೀನಿ ಅಂತ, ನೀವು ಹಂಗೆ ಅಂದ್ಕೊಂಡ್ರೆ ನಾನೇನೂ ಮಾಡೋಕ್ಕಾಗಲ್ಲ ಗುರು. ನೀನು ಆ್ಯಪ್ ಬೆಳೆಯೋ ತನಕ ನೀನು ಹೆಂಗೆ ಮಾತಾಡ್ತಿದ್ದೆ ಅಂತ ನನಗೆ ಗೊತ್ತು ಗುರು, ನಾನು ನೋಡಿದ್ದೀನಿ. ನೀನು ಆ್ಯಪು ಬೆಳೆಯೋ ತನಕ, ಪ್ರಮೋಟ್ ಆಗೋ ತನಕನೂ ಬಳಸಿ, ಎಲ್ಲರೂ ನಿಮಗೂ ಒಳ್ಳೇದಾಗುತ್ತೆ, ಹಂಗೆ ಹಿಂಗೆ ಅಂದ್ಕೊಂಡೆಲ್ಲ ಮಸ್ಕೊಡ್ಬಿಟ್ಟು ಇವಾಗ ಏನೋ ದೌಲತ್ತಲ್ಲಿ ನಾನು ಹೇಳಿಲ್ಲ 20 ರೂಪಾಯಿ ಬರಬೇಕು, 20 ರೂಪಾಯಿ ನಾನು ಆ್ಯಪ್ ಮಾಡಿರೋದಕ್ಕೆ ಅಷ್ಟೇ ನಾನು ತೊಗೊಳ್ತಾ ಇರೋದು, ನೀವು ಯೂಸ್ ಮಾಡ್ತಾಯಿದ್ರಲ್ಲ ಅದಕ್ಕೆ ನೀವು ನನಗೆ ಕೊಡ್ತಾಯಿದ್ದೀರಾ. ಇವೆಲ್ಲ ಬೇಡ. ಡ್ರೈವರ್ಗಳು ಎಷ್ಟು ಚೆನ್ನಾಗಿ ಬೆಳೆಸ್ತಾರೋ ಅಷ್ಟೇ ಚೆನ್ನಾಗಿ ತುಳಿತಾರೆ. ಏನು ಗೊತ್ತಾ, ಮಾತುಗಳು ಬೆಳೆದಾಗಲೂ ಬೆಳೆಯೋಕ್ಕೆ ಮುಂಚೆನೂ ಒಂದೇ ಥರ ಇರಬೇಕು. ಬೆಳೆದ್ಮೇಲೆ ಏನೋ ಒಂಥರ ದೌಲತ್ತಲ್ಲಿ ಮಾತಾಡೋದಲ್ಲ. ಸೊ ನೋಡೋಣ ಇನ್ಮೇಲೆ ಟೌನರ್ ಎಷ್ಟು ಜನ ಬಳಸ್ತಾರೆ ಏನು. ಸೊ ಈ ರೂಲ್ಸ್ ತಂದಿರೋದು ಇದು ನಿಜವಾಗ್ಲೂ ಸರಿಯಲ್ಲ. ನೀನು ಡ್ಯೂಟಿ ಕೊಟ್ಟು ದುಡ್ಡು ಕೇಳಂಗಿದ್ದಿದ್ರೆ ಒಪ್ಕೊಳೋಣ, ನಿಜ ಅದು ಅಂತ. ಬಟ್ ನೀನು ಡ್ಯೂಟಿನೇ ಕೊಡ್ತಾಯಿಲ್ಲ ಅಂದಾಗ ನಾವು ಕಟ್ಟೋದು ನಿಜವಾಗ್ಲೂ ವೇಸ್ಟು ನಿನಗೆ ದುಡ್ಡನ್ನ. ಸೊ ಇಷ್ಟು ಹೇಳಿದ್ದೀನಿ. ಇವಾಗ ಹೊಸ ರೂಲ್ಸು ಟೌನರಲ್ಲಿ ಬಿಟ್ಟಿರೋದು 20 ರೂಪಾಯಿ ಕಟ್ಟಬೇಕು ಅಂತ. ಸೊ ಇನ್ಮೇಲೆ ನೀವು ಡಿಸೈಡ್ ಮಾಡಿ, 20 ರೂಪಾಯಿ ಕಟ್ಬಿಟ್ಟು ಡ್ಯೂಟಿ ಮಾಡ್ತಿರೋ ಹೆಂಗೆ ಏನು ಅಂತ. ನೀವೇ ಅವನಿಗೆ ಡ್ಯೂಟಿ ಕೊಟ್ಬಿಟ್ಟು ನೀವೇ ದುಡ್ಡು ಕಟ್ತಿರೋ, ಅಥವಾ ಅವ್ನು ಡ್ಯೂಟಿ ಕೊಡೋ ಥರ ಆದಮೇಲೆ ದುಡ್ಡು ಕಟ್ತಿರೋ, ನೀವು ಡಿಸೈಡ್ ಮಾಡ್ಕೊಳ್ಳಿ. ಯಾವುದೇ ಆ್ಯಪ್ ಬಂದರೂ ಇನ್ಮೇಲೆ ಪ್ರಮೋಟ್ ಮಾಡೋದನ್ನು ಬಿಡಬೇಕು ನಾವು ಡ್ರೈವರ್ಗಳು ಅಷ್ಟೇ. ಅವಾಗ ಎಲ್ಲನೂ ಸರಿ ಹೋಗುತ್ತೆ. ಬಾಯ್ ಫ್ರೆಂಡ್ಸ್.